ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಸದ್ಗುರುಗಳಿಗೆ, ಎಲ್ಲ ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಅವರ ಆಶೀರ್ವಾದ, ಕರುಣೆ ಸದಾ ನಮ್ಮ ಮೇಲೆ ನಿಂತು ಈ ಸುಂದರವಾದಂತಹ ಒಂದು ಧ್ಯಾನದ ಅನುಭವವನ್ನ ನಮಗೆ ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವು ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಭಗವಂತನನ್ನ ನಾವು ಅನುಭೂತಿಯನ್ನ ನಾವು ಅನುಭವಿಸ್ಬಹುದು. ಅನುಭವಗಳು ನಮ್ಗಾಗ್ಬೇಕು ಅಂತ ಹೇಳಿದ್ರೆ ನಾವ್ ಏನ್ ನಮ್ಮಲ್ಲಿ ಯಾವ ಸ್ಥಿತಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದೇ ಒಂದು ಆ ಸಮರ್ಪಣಾ ಭಾವ, ಶರಣಾಗತಿಯ ಭಾವ ನಮ್ಮಲ್ಲಿ ಇರ್ಬೇಕು. ಸಮರ್ಪಣೆ ಅಂತಂದ್ರೆ ಏನು? ಅಲ್ಲಿ ನಾವು ಯಾವುದೇ ಕೆಲಸವನ್ನ ಮಾಡಿ, ಏನೇ ಕಾರ್ಯಗಳನ್ನ ಮಾಡಿ ಮೊದಲು ಯಾರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮನನ್ನ ನಾವು ಕೇಳ್ಬೇಕು. ನಾವು ಆ ಪರಮಾತ್ಮ ಮುಂದೆ ಹೋದ್ರೆ ಅವನ ಹೆಜ್ಜೆಯಲ್ಲಿ ನಾವು ಹಿಂದೆ ಹೋಗ್ತಾ ಇರ್ತೀವಿ. ಎಲ್ಲ ಘಟನೆಗಳು, ಯಾವುದೇ ಸನ್ನಿವೇಶಗಳಾಗಿರ್ಬೋದು, ಜೀವನದಲ್ಲಿ ಏನೇ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಅವನ ಅನುಗ್ರಹ. ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಗಡ್ಡಿನೂ ಕೂಡ ಅಲುಗಾಡ್ಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮನ ಆ ದಿವ್ಯ ಶಕ್ತಿಯ ಅನುಗ್ರಹ ಇದ್ದೇ ಇರುತ್ತೆ. ಅಂದ್ಮೇಲೆ ನಮ್ಮ ಜೀವನದಲ್ಲಿ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಆ ಒಂದು ಸನ್ನಿವೇಶಗಳ ಮುಖಾಂತರ ನಾವು ಕಲಿಬೇಕಾಗಿರುತ್ತೆ. ಆ ಒಂದು ಸಿಚುವೇಶನ್ ಇಂದ, ಆ ಒಂದು ಪರಿಸ್ಥಿತಿಯಿಂದ, ಆ ಘಟನೆಯಿಂದ ನಾವು ಕಲಿಯುವಂತದ್ದು ಇರುತ್ತೆ. ಯಾವುದೇ ಘಟನೆಗಳನ್ನ ನಾವು 3 ರೀತಿಯಲ್ಲಿ ನಮ್ಗೆ ಒಂದು ವರ್ಣನೆಯನ್ನ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಕಾಮನ್ ಆಗಿ ನೋಡುವಂತ ದೃಷ್ಟಿನೇ ಬೇರೆ ಇರುತ್ತೆ. ಆ ಪರಮಾತ್ಮನ ದೃಷ್ಟಿಯಿಂದ ನೋಡಿದಾಗ ಅದರ ಅರಿವೇ ಬೇರೆ ಇರುತ್ತೆ. ಅಥವಾ ನಾವು ಅಜ್ಞಾನದ ಕಣ್ಣಿನಿಂದ, ಅಜ್ಞಾನದ ಅರಿವಿನಿಂದ ನೋಡಿದಾಗ ಅದರ ಮೂಲ ಸತ್ಯ ಏನು, ಅದರ ಅರಿವು ಏನು ಅಂತ ನಮಗೆ ಬರುತ್ತೆ. ಇದೆಲ್ಲವೂ ತಿಳಿಬೇಕು ಅಂತಂದ್ರೆ ಏನು? ಆ ಪರಮಾತ್ಮನಲ್ಲಿ ನಮಗೆ ಶರಣಾಗತಿ ಇರ್ಬೇಕು, ಸಮರ್ಪಣಾ ಭಾವ ಇರ್ಬೇಕು. ಏನೇ ಆದ್ರೂ, ಏನೇ ಮಾಡಿದ್ರು ಎಲ್ಲವೂ ಅವನ ಕೃಪೆ. ನಾವು ಚಿಂತೆ ಮಾಡುವಂತ ಪರಿಸ್ಥಿತಿನ ನಾವು ತಂದ್ಕೊಳ್ಳೋದಲ್ಲ. ನಮಗೇನ್ ಮಾಡ್ಬೇಕು ಅಂತೇಳಿ ಆ ಪರಮಾತ್ಮ ಚಿಂತೆ ಮಾಡ್ಬೇಕು. ಮೀರಾಬಾಯಿಯನ್ನ ನೋಡಿದ್ರೆ ಅವರ ಭಕ್ತಿಯನ್ನ, ಅವರ ಪ್ರಾರ್ಥನೆಯನ್ನ ಅದನ್ನ ಗಮನಿಸಿದಾಗ ಪರಮಾತ್ಮನೇ ಟೆನ್ಷನ್ ಮಾಡ್ಕೊಳ್ತಾನೆ. ಯಾವ ರೂಪದಲ್ಲಿ ನಾನು ಇವಳಿಗೆ ಯಾವ ರೀತಿ ನಾನು ಸಹಾಯವನ್ನ ಮಾಡ್ಬೇಕು ಅಂತ. ನಾವೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಕಾಗಿರೋದು, ಟೆನ್ಷನ್ ಮಾಡ್ಕೋಬೇಕಾಗಿರೋದು ಆ ಪರಮಾತ್ಮ ಮಾಡ್ಕೊಳ್ತಾನೆ. ನಮ್ಮ ಕೆಲ್ಸ ಏನು ಅಂತ ಹೇಳಿದ್ರೆ ನಮ್ಮ ಕಾರ್ಯವನ್ನ, ನಮ್ಮ ಕರ್ಮವನ್ನ ನಾವು ಮಾಡ್ಬೇಕು. ಅದು ಇದೇ ದೇವರ ಯಾವ ರೂಪದಲ್ಲಾದ್ರೂ ಆಗ್ಬಹುದು. ಜಾತಿ ಮತ ಭೇದ ಅನ್ನೋದು ಯಾವುದು ಕೂಡ ಇಲ್ಲಿ ಕೌಂಟ್ ಆಗೋದಿಲ್ಲ. ನೀವು ಯಾವ ರೂಪದಲ್ಲಾದ್ರೂ ಕೂಡ ಸರ್ವಾಂತರ್ಯಾಮಿ, ಸರ್ವರೂಪದಲ್ಲಿರುವಂತ, ನಿರಾಕಾರದಲ್ಲಿರುವಂತಹ ಪರಮಾತ್ಮ ನೀವ್ ಯಾವ್ಯಾವ ದೃಷ್ಟಿನಲ್ಲಿ ನೀವು ಅನ್ಕೊಳ್ತೀರೋ
ಆ ರೀತಿ ನಮಗೆ ಅನುಗ್ರಹವನ್ನ ಕೊಡ್ತಾನೆ. ಈಗ ನಾವು ನಿಧಾನವಾಗಿ ನಾವು ಆ ಸಮರ್ಪಣೆ ಭಾವದಿಂದ ಏನೇ ಆದ್ರೂ ಕೂಡ ಎಲ್ಲ ಕೃಪೆಯು ಕೂಡ ಆ ಪರಮಾತ್ಮನ ಅನುಗ್ರಹವಂತೆ ನಾವು ಧ್ಯಾನವನ್ನ ಮಾಡೋಣ. ನಿಧಾನವಾಗಿ ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ ಕೋಮಲತೆಯಿಂದ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ಗಮನವನ್ನ ಇಟ್ಟು ಅನುಭವಿಸಿ. ಉಸಿರಿನ ಮುಖಾಂತರ ಆ ಪರಮಾತ್ಮನ ಚೈತನ್ಯ ನಮ್ಮ ಶರೀರದ 72,000 ನಾಡಿಗಳಲ್ಲಿಯೂ ಕೂಡ ಆ ಚೈತನ್ಯವು ತುಂಬಿ ಹೋಗ್ತಾ ಇದೆ. ಉಸಿರೇ ಪರಮಾತ್ಮ, ಉಸಿರೇ ದಿವ್ಯ ಚೈತನ್ಯ. ಹಾಗೆ ನಮ್ಮ ಎಲ್ಲ ಗಮನವನ್ನ ನಮ್ಮ ಕಾಲು ಬೆರಳತ್ರ ತಗೊಂಡ್ ಬನ್ನಿ. ಕಾಲು ಬೆರಳಿನಿಂದ ಆ ಪರಮಾತ್ಮನ ಚಿನ್ನದ ಬಣ್ಣದ ಚೈತನ್ಯವು ಪಾದಗಳಿಂದ ಮೇಲೆ ಚೈತನ್ಯ ಹರಿದು ಬರ್ತಾ ಇದೆ. ನಮ್ಮ ಪಾದಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಪಾದಗಳಿಂದ ಹಿಮ್ಮಡಿ, ಕಾಲು, ಮಂಡಿ ಎಲ್ಲವೂ ಕೂಡ ಆ ದೈವ ಶಕ್ತಿಯಿಂದ ತುಂಬಿಕೊಂಡಿದೆ. ಆ ಪರಮಾತ್ಮನ ಬೆಳಕು ಆವರಿಸಿಕೊಂಡಿದೆ. ಮಂಡಿಯಿಂದ ಆ ದಿವ್ಯ ಚೈತನ್ಯವು ತೊಡೆಯ ಭಾಗದಲ್ಲಿ, ಸೊಂಟದಲ್ಲಿ, ಬೆನ್ನು ಮೂಳೆಯಲ್ಲಿ ಪ್ರಕಾಶಮಾನವಾಗಿ ದಿವ್ಯತೆಯಿಂದ ಆ ಒಂದು ಕಾಂತಿಯು ತನ್ನ ಬೆಳಕನ್ನ ಸೂಸ್ತಾ ಇದೆ. ಪ್ರಕಾಶಮಾನವಾದಂತಹ ಈ ಚಿನ್ನದ ಬೆಳಕು ಬೆನ್ನಿನ ಭಾಗವೆಲ್ಲವೂ ಕೂಡ, ಬೆನ್ನು ಮೂಳೆಗಳೆಲ್ಲವೂ ಕೂಡ ಆ ಪರಮಾತ್ಮನ ಚೈತನ್ಯದಿಂದ ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಪ್ರಖರತೆಯನ್ನ ಹರಡ್ತಾ ಇದೆ. ಭುಜದ ಭಾಗ, ತೋಳುಗಳು, ಮೊಣಕೈ, ಕೈಗಳು, ಕೈ ಬೆರಳುಗಳು, ಮುಂಗೈ ಎಲ್ಲವೂ ಕೂಡ ಆ ಪರಮಾತ್ಮನ ಬೆಳಕಿನಿಂದ
ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಬೆಳಕನ್ನ ತುಂಬಿಕೊಂಡಿದೆ. ಕೇವಲ ಬೆಳಕು, ಆ ಚಿನ್ನದ ಬಣ್ಣದ ಬೆಳಕು, ಎಲ್ಲೆಲ್ಲೂ ಬೆಳಕು. ಕತ್ತಿನ ಭಾಗ, ತಲೆಯ ಭಾಗ, ಕಣ್ಣುಗಳು, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ನಮ್ಮ ಗಂಟಲು ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯವು ತುಂಬಿ ಹೋಗಿದೆ. ಶರೀರದ ಎಲ್ಲ ಚಕ್ರಗಳು, ನಾಡಿಗಳು, ಆಭಾಮಂಡಲಗಳು, ಎಲ್ಲ ಭಾಗಗಳು ಆ ದಿವ್ಯ ಶಕ್ತಿಯಿಂದ ಅತ್ಯಂತ ಪ್ರಕಾಶಮಾನವಾಗಿ ತನ್ನ ಬೆಳಕನ್ನ ಹರಡುತ್ತಾ ಇದೆ. ಈ ಎಲ್ಲ ಘಟನೆಯನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ಚೈತನ್ಯವು ಎಲ್ಲವನ್ನು ಗಮನಿಸ್ತಾ ಇದೆ, ಅನುಭವಿಸ್ತಾ ಇದೆ. ನಮ್ಮ ಸಹಸ್ರಾರ ಚಕ್ರದಲ್ಲಿ ಬ್ರಹ್ಮಾಂಡದಿಂದ ಪ್ರಕಾಶಮಾಯವಾದಂತಹ ಚಿನ್ನದ ಬಣ್ಣದ ಶಕ್ತಿಯು ಹನಿ ಹನಿಯಾಗಿ ನಕ್ಷತ್ರಗಳ ರೀತಿಯಲ್ಲಿ ನಮ್ಮ ಸಹಸ್ರಾರ ಚಕ್ರವನ್ನ ತುಂಬಿ ಹೋಗ್ತಾ ಇದೆ. ಬ್ರಹ್ಮಾಂಡದಿಂದಲೂ ಚಿನ್ನದ ಬಣ್ಣದ ಬೆಳಕು, ಪೃಥ್ವಿಯ ಮಾತೆಯಿಂದಲೂ ಕೂಡ ಚಿನ್ನದ ಬಣ್ಣದ ಬೆಳಕು. ಬ್ರಹ್ಮಾಂಡದಿಂದಲೂ ಬರ್ತಾ ಇರುವಂತಹ ಆ ಚೈತನ್ಯದ ಶಕ್ತಿಯು ಪೃಥ್ವಿಯಿಂದ ಬರ್ತಾ ಇರುವಂತಹ ಆ ಚೈತನ್ಯದ ಶಕ್ತಿಯ ನಡುವೆ ನಾವು ಒಂದು ಗೋಲಾಕಾರದಲ್ಲಿ ಬೆಳಕಿನಿಂದ ತುಂಬಿ ಹೋಗಿದ್ದೇವೆ. ಗೋಲಾಕಾರದ ಈ ಚೈತನ್ಯವು ಪ್ರಕಾಶವಾಗಿ ತನ್ನ ಕಾಂತಿಯನ್ನ ಹರಡ್ತಾ ಇದೆ, ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈ ಬೆಳಕು, ಈ ಪ್ರಕಾಶ ಹರಡುತ್ತಾ ಹರಡುತ್ತಾ ಆ ಒಂದು ಪ್ರಜ್ವಲತೆಯು ನಾವಿರುವಂತಹ ಕೋಣೆಯನ್ನ ಆವರಿಸಿಕೊಂಡಿದೆ. ಕೋಣೆಯೆಲ್ಲವೂ ಕೂಡ ದಿವ್ಯಮಯವಾದಂತಹ ಬೆಳಕಿನಿಂದ ಆವರಿಸಿಕೊಂಡಿದೆ. ಈ ಪ್ರಜ್ವಲತೆಯು ಹರಡುತ್ತಾ ಹರಡುತ್ತಾ ನಾವಿರುವಂತಹ ಮನೆಯೆಲ್ಲವನ್ನು ಕೂಡ ತುಂಬಿ ಹೋಗಿದೆ. ನಮ್ಮ ಪರಿವಾರದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರೂ ಕೂಡ ಈ ಒಂದು ಚೈತನ್ಯದಲ್ಲಿ ವಿಲೀನವಾಗಿದ್ದಾರೆ. ಮನೆಯೆಲ್ಲವೂ ಕೂಡ ಈ ಚೈತನ್ಯದಿಂದ, ದಿವ್ಯತೆಯಿಂದ ಅತ್ಯಂತ ಪ್ರಕಾಶಮಾನವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ನಾವಿರುವಂತಹ ಊರಿನ ತುಂಬ ಆವರಿಸಿಕೊಂಡಿದ್ದೇವೆ.
ಊರನ್ನ ಆವರಿಸಿದಂತಹ ಈ ಪರಮಾತ್ಮನ ಚೈತನ್ಯದ ಬೆಳಕು ಹರಡುತ್ತಾ ಹರಡುತ್ತಾ ಪ್ರಕಾಶಮಾನವಾಗಿ ತನ್ನ ಬೆಳಕನ್ನ ಹರಡುತ್ತಾ ಹರಡುತ್ತಾ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಈ ಕಾಂತಿಯುತವಾದಂತಹ ಬೆಳಕು ನಮ್ಮ ಆಭಾ ಮಂಡಲ ದೇಶವನ್ನ ಹರಡುತ್ತಾ ಹರಡುತ್ತಾ ಇಡೀ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿ ಎಲ್ಲವೂ ಕೂಡ ಈ ಕಾಂತಿಯುತವಾದಂತಹ ಬೆಳಕಿನಲ್ಲಿ ಆವೃತವಾಗಿದೆ. ಪೃಥ್ವಿಯನ್ನ ಆವರಿಸಿದಂತಹ ಈ ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಲೋಕಗಳಲ್ಲಿ ನಕ್ಷತ್ರಗಳು, ತಾರೆಗಳು, ಗ್ರಹಗಳು, ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು ಎಲ್ಲದರಲ್ಲೂ ವಿಲೀನವಾಗಿದೆ. ಎಲ್ಲಾ ಚೈತನ್ಯಗಳೊಂದಿಗೆ ಈ ಒಂದು ಆ ಪರಮಾತ್ಮನ ಬೆಳಕು ಲೀನವಾಗಿದೆ. ಒಂದು ಕೇವಲ ಬೆಳಕು, ಪ್ರಕಾಶಮಯವಾದಂತಹ ಬೆಳಕು, ದಿವ್ಯತೆಯಿಂದ ಕೂಡಿದಂತಹ ಬೆಳಕು, ಪರಮಾದ್ಭುತವಾದಂತಹ ಕೇವಲ ದಿವ್ಯತೆಯಿಂದ ಕೂಡಿದಂತಹ ಬೆಳಕು. ಈ ಎಲ್ಲಾ ಘಟನೆಗಳನ್ನ, ಈ ಎಲ್ಲಾ ದಿವ್ಯತೆಯನ್ನ ನಮ್ಮ ಮೂರನೇ ಕಣ್ಣು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಆ ಪರಮಾತ್ಮನ ಚೇತನ, ಮೂರನೇ ಕಣ್ಣಿನಲ್ಲಿರುವಂತಹ ಆ ದಿವ್ಯ ಚೇತನ ಎಲ್ಲವನ್ನು ಕೂಡ ಅನುಭವಿಸ್ತಾ ಇದೆ. ಬೆಳಕು ಈ ದಿವ್ಯತೆಯ ಕಾಂತಿಯ ಪ್ರಕಾಶಮಯವಾದಂತಹ ಬೆಳಕು ಗ್ರಹಗಳನ್ನ, ನಕ್ಷತ್ರಗಳನ್ನ ದಾಟ್ಕೊಂಡು ಹಾಗೆ ಮುಂದೆ ಹೋಗ್ತಾ 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 ಅಲ್ಲಿ ಒಂದು ಅತ್ಯಂತ ಪ್ರಕಾಶಮಯವಾದಂತಹ, ತೇಜೋಮಯವಾದಂತಹ ಬೆಳಕು ನಮ್ಮ ಹತ್ರ ಬರ್ತಾ ಇದೆ. ನಮ್ಮನ್ನ ಹುಡುಕಿಕೊಂಡು ಈ ಚೈತನ್ಯದ ಬೆಳಕನ್ನ ನೋಡಿ ಆ ತೇಜೋಮಯವಾದಂತಹ ಬೆಳಕು ಬರ್ತಾ ಇದೆ. ನಾವು ಹೋಗ್ತಾ ಇದ್ದೀವಿ, ಆ ಬೆಳಕು ನಮ್ಮನ್ನೇ ನೋಡ್ತಾ ಇದೆ. ಆ ದಿವ್ಯಮಯವಾದಂತಹ ಬೆಳಕಿನ ಮುಂದೆ ನಾವು ನಿಂತಿದ್ದೇವೆ. ನಮಗಾಗೆ ಆ ದಿವ್ಯ ಕಾಂತಿಯು, ಆ ತೇಜೋಮಯವಾದಂತಹ ಶಕ್ತಿ ನಮಗಾಗೆ ಕಾಯ್ಕೊಂಡಿದೆ, ನಮ್ಮನ್ನೇ ಹುಡುಕ್ತಾ ಇದೆ. ಅದರ ಮುಂದೆ ನಾವು ಹೋಗಿ ಕೂತ್ಕೊಂಡಿದ್ದೇವೆ. ನಮ್ಮ ಆಗಮನಕ್ಕಾಗಿ
ನಮ್ಮ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ಆ ಮಹಾನ್ ಚೇತನ ಯಾವುದು ಅಂತ ನೀವು ಆ ಬೆಳಕನ್ನ ನೋಡಿ ನಿಮ್ಗೆ ತಿಳಿಯುತ್ತೆ. ಕೆಲವರಿಗೆ ರಾಮನ ರೂಪದಲ್ಲಿ, ಆಂಜನೇಯನ ರೂಪದಲ್ಲಿ, ತಂದೆ ತಾಯಿಯರ ರೂಪದಲ್ಲಿ ದರ್ಶನವನ್ನ ನೀಡ್ತಾ ಇದ್ದಾರೆ. ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ, ಕೆಲವರು ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಮಾತಾಡಿ. ಆ ಪರಮ ಪಿತನ, ಆ ಪರಮ ಪ್ರಭುವಿನ ಆಶೀರ್ವಾದವನ್ನ ಪಡ್ಕೊಳ್ಳಿ. ಜನ್ಮ ಜನ್ಮಗಳಿಂದ ನಾವು ಯಾರಿಗಾಗಿ ಕಾಯ್ತಾ ಇದ್ದೀವೋ ಆ ಸಮಯ ನಮಗೆ ಬಂದಿದೆ. ಅವರ ಪಾದ ಚರಣವನ್ನ ಸ್ಪರ್ಶ ಮಾಡಿದ ತಕ್ಷಣ ನಮ್ಮ ಚೈತನ್ಯವೂ ಕೂಡ ಆ ಪರಮ ಚೈತನ್ಯದ ಸ್ವರೂಪವನ್ನ ಪಡೆದುಕೊಂಡಿದೆ. ದಿವ್ಯಮಯವಾದಂತಹ ಕಾಂತಿಯಿಂದ ತುಂಬಿ ಹೋಗಿದೆ. ಅವರ ಆಶೀರ್ವಾದದಿಂದ ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ ದಿವ್ಯ ಶಕ್ತಿಯಿಂದ ತುಂಬಿ ಹೋಗಿದೆ. ಮಾತಾಡಿ. ನಿಮ್ಗೇನ್ ಬೇಕು, ನಿಮ್ಗೇನ್ ಕೇಳ್ಬೇಕು, ನಿಮ್ಗೇನ್ ಮಾತಾಡ್ಬೇಕು ಅನ್ಸುತ್ತೋ ಅದ್ಭುತವಾದಂತ ಸಮಯ. ಆಶೀರ್ವಾದವನ್ನು ನೀಡಿದಂತ ಚೈತನ್ಯ ನಿಧಾನವಾಗಿ ನಮ್ಮಿಂದ ದೂರ ಹೋಗ್ತಾ ಇದೆ. ಆ ದಿವ್ಯ ಶಕ್ತಿಯನ್ನ ಪಡೆದಂತ ಚೇತನವು ನಿಧಾನವಾಗಿ ಎದ್ದು ಮರಳಿ ತನ್ನ ಸ್ವಂತ ಮನೆಗೆ ಬರ್ತಾ ಇದೆ. ದಿವ್ಯ ಶಕ್ತಿಯನ್ನ ತುಂಬಿದಂತಹ ಚೇತನವು ನಿಧಾನವಾಗಿ ನಕ್ಷತ್ರಗಳನ್ನ, ಗ್ರಹಗಳನ್ನ, ಬ್ರಹ್ಮಾಂಡವನ್ನ ದಾಟಿ ನಿಧಾನವಾಗಿ ಚೇತನವು ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ
ಹೊರಗೆ ಬಿಡಿ. ಕೈ ಬೆರಳುಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ, ನಮ್ಮ ಕೋಣೆಯಲ್ಲಿರುವಂತಹ ಸುತ್ತಮುತ್ತಲಿನ ಶಬ್ದಗಳನ್ನ ಗಮನಿಸಿ. ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ಕೆಲವರಿಗೆ ಕಣ್ಣನ್ನು ತೆಗೆಯೋದಿಕ್ಕೆ ಆಗೋದಿಲ್ಲ, ಸಮಯವನ್ನ ತಗೊಳ್ಳಿ. ನಿಧಾನವಾಗಿ ಕಣ್ಣನ್ನ ಹೊರಗಡೆ ತೆಗೀರಿ. ಕೈಗಳಲ್ಲಿರುವಂತಹ ಆ ದಿವ್ಯ ಚೈತನ್ಯವನ್ನ ಕಣ್ಣುಗಳಲ್ಲಿ, ಶರೀರದ ಎಲ್ಲಾ ಭಾಗಗಳಲ್ಲೂ ತುಂಬಿಸ್ಕೊಳ್ಳಿ. ನಮಸ್ಕಾರ ಮುದ್ರೆಯಲ್ಲಿ ಹೇಳಿ, ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ತಂದು, ಹೇ ಪರಮಾತ್ಮ, ಶುದ್ಧ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡುವುದೇನೆಂದರೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ನಮಗೆ ನಮ್ಮಿಂದ ತಿಳಿದಿರೋ ನಮ್ಮಿಂದ ನಕಾರಾತ್ಮಕ ಎನರ್ಜಿ ಉತ್ಪತ್ತಿಯಾಗಿದ್ದರೆ, ಅಥವಾ ನಮ್ಮ ಮೇಲೆ ಬೇರೆಯವರಿಂದ ನಕಾರಾತ್ಮಕ ಎನರ್ಜಿ ಉತ್ಪತ್ತಿಯಾಗಿದ್ದರೆ ಎಲ್ಲರನ್ನೂ ಕ್ಷಮಿಸು ತಂದೆ, ಹೇ ಪ್ರಭು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ಹೇಗನ್ನಿಸ್ತು ನಿಮ್ಮ ಅನುಭವ? ಅನುಭವ ಹೇಳಕ್ ಆಗ್ದಿರಷ್ಟಾಗಿದೆ. ಸೂಪರ್. ಖುಷಿ ಆಯ್ತಾ? ನೀವ್ ಹೇಳ್ದಂಗೆ 4 ಮೆಟ್ಲ ದಾಟ ಆಗಿದೆ ಅನ್ಸ್ತದೆ ಮೇಡಮ್. ಆನಂದ. ಆ 4 ಮೆಟ್ಲು ದಾಟಿ ಏನೋ ಒಂದು ಸಕ್ಸಸ್ ಕಡೆ ಹೊರಟಿದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ಹಾ, ಸೊ ನಿಮ್ಮ ಸಲಹೆ ಸ್ವಲ್ಪ ಬೇಕಾಗಿದೆ. ಖಂಡಿತ ಖಂಡಿತ. ಇಲ್ಲಿ ಅನುಭವದಲ್ಲಿ ಏನಾಯ್ತು ಅಂತ ಹೇಳಿ, ಧ್ಯಾನದಲ್ಲಿ ಏನಾಯ್ತು ಅಂತ ಅನ್ಸಿದ್ದು ನಾನು. ಅದೇ ಧ್ಯಾನದಲ್ಲಿ ಮೇಡಮ್, ಧ್ಯಾನದಲ್ಲಿ ಆಗಿರೋದು ರಿಯಲ್ ಆಗಿ ಆಗ್ಬಿಟ್ಟಿದೆ ಇವಾಗ. ಸರಿ ಸರಿ. ಧ್ಯಾನದಲ್ಲಿ ಆಗಿರೋ ಅನುಭವ, ಮೊನ್ನೆಯಿಂದ ಆಗಿರೋ ಅನುಭವ ಇವಾಗ ರಿಯಲ್ ಆಗಿ ಆಗ್ಬಿಟ್ಟಿದೆ. ಸೊ ನೀವ್ ಹೇಳ್ತಿರೋ ದೇವತೆಗಳು ಯಾರು ನಾವು ಭಾವನೆ ಮಾಡ್ತಾ ಇದ್ವಿ, ಯಾರು ಮೆಡಿಟೇಷನ್ ತಗೊಂಡಿದ್ವಿ, ಅವರೇ ನಿತ್ಯ ಬಂದು ಏನೋ ಮೆಸೇಜ್ಗಳು ಕೊಡ್ತಾ ಇದ್ದಾರೆ. ಸೊ ಏನೋ ದೊಡ್ಡ ಕಾರ್ಯ ಮಾಡಕ್ ಹೊರಟಿದೀನಿ. ಅದು ನಿಮ್ಮ ಅಭಿಪ್ರಾಯ ಸ್ವಲ್ಪ ಕೇಳ್ಬೇಕಾಗುತ್ತೆ. ಸರಿ ಸರಿ, ಆಗುತ್ತೆ. ನಾವು ಎಲ್ಲವೂ ಕೂಡ ಆಗುತ್ತೆ, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಒಟ್ಟು ನಿಮ್ಗೆ ಅರ್ಥ ಆಗಿದೆಯಲ್ಲ, ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಅದೇ ತುಂಬಾ ಖುಷಿ ಕೊಡುವಂತ. ಹೌದು ಮೇಡಮ್, ನಿಮಗ್ ಮೊದಲು ಧನ್ಯವಾದಗಳು ಮೇಡಮ್. ನಿಮ್ಮ ಒಳಗಡೆ ಇರುವಂತ ಆ ಪರಮಾತ್ಮನ ಅನುಗ್ರಹ, ಆ ಪರಮಾತ್ಮನಿಗೆ ಧನ್ಯವಾದಗಳು ಹೇಳೋಣ.